ಮಂಗಳೂರು ನಗರ ಹೊರವಲಯದ ಕಣ್ಣೂರಿನ ದಯಾಂಬು ಪರಿಸರದ ಜನರ ಬದುಕು ನಿಜಕ್ಕೂ ನರಕ ಸದೃಶವಾಗಿದೆ. ಗುಡ್ಡದ ಮಣ್ಣು ಕುಸಿದು 4ಕ್ಕೂ ಹೆಚ್ಚು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಈಗಲೂ ಕೂಡ ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಸೊ ಮನೆಯೊಳಗೆ ಕೂತ್ಕೊಳ್ಳೋದಕ್ಕೂ ಕೂಡ ಭಾಳಷ್ಟು ಆತಂಕವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಿದ್ದಾರೆ. ಗಮನಿಸ್ಬೋದು, ನಾನೀಗ ಅದೇ ಪರಿಸರದಲ್ಲಿ ಗಮನಿಸ್ಬೋದು ಮೇಲ್ಭಾಗದಿಂದ ಎಷ್ಟು ರಭಸವಾಗಿ ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ಬರ್ತದೆ ಅಂತೇಳಿ. ಈ ಭಾಗದಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಜನವಸತಿ ಪ್ರದೇಶದಲ್ಲಿ ಆ ನೀರು ಹರಿದು ಹೋಗ್ತದೆ. ಜೊತೆಗೆ ಗುಡ್ಡದ ಮಣ್ಣು ಕೆಳಗೆ ಕುಸಿದು ಬಿದ್ದು ಈ ಭಾಗದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಗಮನಿಸ್ಬೋದು. ಇಲ್ಲೊಂದು ಮನೆ ಇದೆ. ಈ ಮನೆಯ ಪಕ್ಕದಲ್ಲೇ ಹಳ್ಳದ ರೀತಿ ಅಂದರೆ ಆ ನೀರು ತನಗೆ ಬೇಕಾದಂಥ ದಾರಿಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಮಣ್ಣು ಎಲ್ಲವನ್ನು ಕೂಡ ಕೊಚ್ಕೊಂಡು ಅದು ಹೋಗಿದೆ. ಇಲ್ಲೇ ಒಂದು ಪಕ್ಕದಲ್ಲಿ ಮನೆ ಇದೆ. ಆ ಮನೆಯ ಪಕ್ಕದಲ್ಲೇ ಈ ಒಂದು ಹಳ್ಳದ ರೀತಿ ಹಾದು ಹೋಗಿರುವಂಥದ್ದು, ಸಂಪೂರ್ಣವಾಗಿ ಅದು ಕೊಚ್ಕೊಂಡು ಹೋಗಿರುವಂಥದ್ದು. ಈ ಮನೆ ಒಳಗೆ ಕೂಡ ಸಂಪೂರ್ಣವಾಗಿ ಕೆಸರು ನೀರು ತುಂಬಿಕೊಂಡಿದೆ. ಗುಡ್ಡದ ಮೇಲ್ಭಾಗದ ಮಣ್ಣು ಒಳಭಾಗಕ್ಕೆ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಮನೆ ಒಳಗೆ ಹಾನಿ ಆಗಿರುವಂಥದ್ದು. ಸೊ ಮನೆಯೊಳಗೂ ಕೂಡ ಯಾವುದೇ ರೀತಿಯಂಥ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಮತ್ತೆ ಗುಡ್ಡದ ಮಣ್ಣು ಕುಸಿದು ಬೀಳುತ್ತೆ ಎನ್ನುವಂಥ ಆತಂಕವೂ ಕೂಡ ಇಲ್ಲಿನ ಜನರಿಗೆ ಇದೆ. ಹೀಗಾಗಿ ಈ ಮನೆಯವರು ಸದ್ಯ ಈಗ ಮನೆಯನ್ನು ಖಾಲಿ ಮಾಡಿಕೊಂಡು ತಮ್ಮ ಸಂಬಂಧಿಕರ ಮನೆಗೆ ಹೋಗಿರುವಂಥದ್ದು. ಹೀಗಾಗಿ ಸದ್ಯ ಈ ಭಾಗದಲ್ಲಿ ಇನ್ನಷ್ಟು ಮನೆಗಳು ಕೂಡ ಅಪಾಯದಲ್ಲಿದೆ. ಇಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಎಲ್ಲ ಭಾಗದಲ್ಲೂ ಕೂಡ ಕೆಸರು ತುಂಬಿಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಮನೆಯವರು ಕೂಡ ಇದ್ದಾರೆ, ಅವ್ರು ಮಾತಾಡ್ತೇನೆ. ಸರ್, ಭಾಳ ಕಷ್ಟಪಟ್ಟು ಮನೆಯನ್ನು ಕಟ್ಟಿರ್ತೀರಿ, ಆದರೆ ಮಳೆಗಾಲದಲ್ಲಿ ಈ ರೀತಿ ಆದಾಗ ಎಷ್ಟು ನೋವಾಗುತ್ತೆ ಅಂತೇಳಿ? ತುಂಬ ನೋವಾಗ್ತದೆ ಸರ್ ಅವರಿಗೆ. ಇದು ಮನೆಯವರು ಸಾದಿಕ್ ಅಂತ ಇವರದು. ತುಂಬ ಇಲ್ಲಿ 4 ಜನ ಇಲ್ಲೇ ಇದ್ದರು, ಹೊರಗೇನೆ ಇದ್ದರು. ಅವರು ಕೆಲಸ ಮಾಡ್ತಾ ಇರುವಾಗ ಇದು ಮಳೆ ಬರುವಾಗ ಸ್ವಲ್ಪ ನೀರೆಲ್ಲ ಇದು ಮನೆ ಒಳಗೆ ಬರಬೇಡಿ ಅಂತ ಹೇಳಿ ಸ್ವಲ್ಪ ಅಲ್ಲಿಗೆ ಇದು ಮಾಡಿ ಕೊಡ್ತಾ ಇದ್ರು. ಸ್ಥಳ ಇಲ್ಲ, ಇಲ್ಲಿ ನೀರು ಹೋಗ್ಲಿಕ್ಕೆ ಸ್ಥಳ ಇಲ್ಲ. ಆ ಸ್ಥಳ ಇಲ್ಲದಕ್ಕೆ ಕಾರಣದಲ್ಲಿ ಮೇಲಿಂದ ಸಹ ಬರ್ತಾ ಇದೆ ನೀರು. ಆ ಮೇಲಿಂದ ಬರುವಾಗ ಸಹ ಫುಲ್ಲು ಕೆಳಗೆ ಇದು ಬಿದ್ದದ್ದು. ಆದಮೇಲೆ ಇವರು ಮಗಳು ಅಪ್ಪನ ಇಲ್ಲಿದ್ದರು, ತಾಯಿ ಸಹ ಮಗ ಅಲ್ಲಿದ್ದರು, ಒಳಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು. ಇದು ಬೀಳುವಾಗ ಅವರು ನೋಡಿ ಅವರು ಓಡಿ ಹೋದರು. ಇಲ್ಲಿಂದ ಒಳಗಿಂದ ಅಪ್ಪ ತಮ್ಮ ಅಲ್ಲಿಂದ ಹೋದರು, ಮತ್ತು ಇಲ್ಲಿಂದ ಅಪ್ಪ ಮಗಳಲ್ಲಿ ಇಲ್ಲಿಂದ ಓಡೋದ್ರು. ಓಡಿದ ಮೇಲೆ ಅದು ಬಿದ್ದಾದ ಮೇಲೆ ತುಂಬ ಅವರು ಕೂಡ್ಕೊಂಡ್ರು. ನನಗೇನೆ ಬೇಸರ ಇದ್ದದ್ದು. ಅವರು ತುಂಬ ದಿನ ಆಗಲಿಲ್ಲ ಮನೆಗೆಟ್ಟಿ, ಅಲ್ಲಿ ಕೊಸ್ಗೆ ತುಂಬ ಇದರಲ್ಲಿ ಇರುವಾಗ ಈ ಥರ ಆಯ್ತಲ್ಲ ಅಂತ ಒಂದು ಬೇಸರ ಅವರ ಹತ್ರ ಇರ್ಬೋದು. ಆದಮೇಲೆ ಮತ್ತೆ ಬಂದು ನಾವು ಅಲ್ಲಿಯೇ ಇದ್ದೇವೆ ಮನೆಯಲ್ಲಿ, ಅಲ್ಲಿ ನಮ್ಮ ಆ ಸೈಡ್ ಮನೆ ಅಲ್ಲಿ ಇರುವಾಗ ಇದು ಬೀಳುವಾಗ ನಾನು ಸಹ ನೋಡಿ ಓಡಿ ಬಂದದ ಮೇಲೆ ಸ್ವಲ್ಪ ಕೆಲಸ ಮಾಡಿ ಇದೆಲ್ಲ ಸ್ವಲ್ಪ ನೀರು ಹೋಗ್ಲಿಕ್ಕೆ ಸ್ಥಳ ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ 3 ಜನ ಇದ್ದರು, ಮಕ್ಕಳೇ ಅವರು ಸಹ ಬಂದರು ಕೆಲಸ ಮಾಡುವಾಗ. ಇದು ಮತ್ತೆ ಬಿದ್ದದ್ದು. 3 ಗಂಟೆ ಇದಾದದ್ದು ಇದು. ಮತ್ತು 4 ಗಂಟೆಗೆಲ್ಲ ಬರುವಾಗ ಮತ್ತೊಂದು ಸ್ವಲ್ಪ ಬಿದ್ದು ಕೆಳಗೆ ಬೀಳುವಾಗ ಎಲ್ಲ ಓಡಿ ಹೋದ್ರು. ಇಲ್ಲಿ ಮತ್ತೊಮ್ಮೆ ಓಡಿ ಹೋದ ಮೇಲೆ ಒಬ್ಬರು ಇದ್ದರು, ಅವರು ಸ್ವಲ್ಪ ಜಸ್ಟ್ ಮಿಸ್ ಅವರು ಅದರ ಅಡಿಯಲ್ಲಿ ಬೀಳಲಿಕ್ಕೆ. ಅವರು ಎಷ್ಟು ಕಷ್ಟ ಬಂದು ಕಾಲು ಇಷ್ಟು ತುಂಬ ಒಳಗೆ ಹೋಗ್ತಾ ಇದ್ದು. ಆದಮೇಲೆ ಓಡಿ ಹೋದ್ರು ಅವರು, ಎಷ್ಟು ಕಷ್ಟ ಬಂದು ಓಡಿ ಹೋದ್ರು. ಆದಮೇಲೆ ಮತ್ತೆ ಬರಲಿಲ್ಲ ನಾವು ಕೆಲಸ ಮಾಡಲಿಕ್ಕೆ, ಮತ್ತೆ ಇನ್ನೂ ಸ್ವಲ್ಪ ಬೀಳ್ಬೋದು ಅಂತ ಇಲ್ಲೇ ನಿನ್ನ ನೋಡ್ತಾ ಇದ್ವಿ. ನೋಡುವಾಗ ನೀರೆಲ್ಲ ಸ್ವಲ್ಪ ಇದ್ರ ಮನೆ ಒಳಗೆ ಅವರ ಕೆಳಗೆ ಅಲ್ಲಿ ಯಾರು ಇರಲಿಲ್ಲ ಸ್ಥಳದಲ್ಲಿ ಅವರು ಏನು ಬಚಾವಾದ್ರು, ಅವರು ಯಾರು ಇರಲಿಲ್ಲ ಕೆಳಗೆ ಮನೆಯವರು. ಆದಮೇಲೆ ಇದು ಮತ್ತೆ 5 ಗಂಟೆಗೆ ಮತ್ತೆ ವಾಪಸ್ ಬಿದ್ದದ್ದು. ಇದು ಈಗ ನಾವು ಬರುವಂಥ ದಾರಿಯನ್ನು ಗಮನಿಸಿ, ಇಲ್ಲಿಗೆ ರಸ್ತೆ ಮಾರ್ಗ ಅಂದರೆ ವಾಹನ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಮನೆಯನ್ನು ಕಟ್ಟಬೇಕು ಅಂತಂದರೆ ಮನೆ ಕಟ್ಟಡ ಸಾಮಗ್ರಿಯನ್ನು ಹೊತ್ಕೊಂಡೇ ಬರಬೇಕು. ಸೊ ಕಷ್ಟಪಟ್ಕೊಂಡೇ ಇಲ್ಲಿ ಮನೆಯೆಲ್ಲ ಕಟ್ಟಿಸಿದ್ದು. ಅಷ್ಟು ಹೊತ್ಕೊಂಡು ಬಂದು ಕಟ್ಟಿಸಿದ್ರು ಮತ್ತೆ ನಮಗೆ ಒಂದು ಇದೇ ಇಲ್ಲಲ್ಲ ಅಂತೇಳಿ ಮತ್ತೆ ನೋಡಬೇಕು ಗೌರ್ಮೆಂಟ್ ಇಲ್ಲಿ ಸ್ವಲ್ಪ ಇಲ್ಲಿಂದ ಅಲ್ಲಿವರೆಗೆ ಸ್ವಲ್ಪ ಆದರೂ ಇವರಿಗೆ ಹೆಲ್ಪ್ ಮಾಡಬೇಕು. ಅವರು ಮನೆಯವರು ಮುಂಚೆನೇ ಪಾಪದಲ್ಲಿ ಬಂದು ಕಷ್ಟಪಟ್ಟು ದುಡ್ದು ಅವರು ಈ ಥರ ಮಾಡಿದರು. ಆದಮೇಲೆ ಈ ಥರ ಆದ್ರಂತೂ ತುಂಬ ಕೂತ್ಕೊಂಡಿದ್ರು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಬಂದಿದ್ದಾರೆ ಈ ಘಟನೆ ಆದಮೇಲೆ? ಬಂದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಬಂದಿದ್ರಂತೆ, ಅವರು ಹೇಳಿದರು, ಒಬ್ಬರು ಯಾರೋ ಬಂದಿದ್ರಂತೆ. ನಾವು ಇರಲಿಲ್ಲ ಆಗ, ನಾವು ಹೋಗಿದ್ದೆ, ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು. ಬಂದು ನೋಡುವಾಗ ಬಂದಿದ್ರು, ರಾತ್ರಿ ಸಹ ಯಾರು ಬಂದಿದ್ರು ಅಂತ ಹೇಳಿದರು. ಇಲ್ಲಿ ತಡೆಗೋಡೆ ಕಟ್ಟಿದ್ರೆ ನಿಲ್ಲುತ್ತಾ? ಹಾಂ, ನಿಲ್ಬೋದು. ಈ ತಡೆಗಟ್ಟಿ ಅಂದರೆ ಅದಕ್ಕೆ ನಿಲ್ಲಿಸಿಕೆ ಅಂತ ಇದು ಬೇಕದು. ಪಟ್ರಾಸ್ ಕಟ್ಟಿದ್ದು ಆದಮೇಲೆ ಅದು ನಿಲ್ಲಲ್ಲ. ಇದು 4ನೇ ಸಾರಿ ಇದು ತಲುಪಿರೋದು. ತುಂಬ ಈ ವರ್ಷ ತುಂಬ ಬಿದ್ದಿದೆ. ಆಯ್ತಾ, ಫೈಜಲ್ ಅಂತ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂಥ ಮಾತು. ಅಂದರೆ ನೋಡ್ತಿದ್ದಂತೆ ಮೇಲ್ಭಾಗದ ಗುಡ್ಡದ ಮಣ್ಣು ಕುಸಿದು ಈ ಒಂದು ಘಟನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.